Dear students, I welcome all of you for your second semester. In this semester, we are going to deal with study of Indian society. As in the previous semester, we have seen that sociology in general, but in this semester, we are going to deal with specificity. In the sense, specifically, we are going to study of Indian society in a sociological perspective. So I welcome you all once again for your second semester. So your paper title in second semester is Indian Study of Indian Society. I hope that you all people remember the title of your paper. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದಿನ ಸೆಮಿಸ್ಟರ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮಗೆ ಪಠ್ಯಕ್ರಮ ಯಾವುದಿದೆ ಅನ್ನುವಂಥದ್ದನ್ನೇ ತಿಳ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ದ್ವಿತೀಯ ಸೆಮಿಸ್ಟರ್ಗೆ ಸ್ವಾಗತಿಸ್ತಾ ನಿಮ್ಮ ಪಠ್ಯಕ್ರಮವನ್ನು ನಿಮಗೆ ಮನದಟ್ಟು ಮಾಡಿಸುವಂತಹ ಒಂದು ಪ್ರಯತ್ನ ಈ ಮೂಲಕ ನಾನು ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಪಠ್ಯಕ್ರಮ ಯಾವಾಗಲೂ ಕೂಡ ನಮ್ಮ ಕೈಗನ್ನಡಿ ಇದ್ದ ಹಾಗೆ ನಮಗೆ ಮಾರ್ಗದರ್ಶಕ ಸೂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಅದು ನಮಗೆ ನಮ್ಮ ಪತ್ರಿಕೆಯ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನವನ್ನು ನೀಡುತ್ತೆ ಎನ್ನುವಂಥದ್ದು ನನ್ನ ಭಾವನೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನಾನು ತಿಳಿಸುವಂತಹ ಪಠ್ಯಕ್ರಮವನ್ನು ಮನದಟ್ಟು ಮಾಡ್ಕೊಳ್ತೀರಾ ಅನ್ನುವಂಥದ್ದನ್ನು ನಾನು ನಿರೀಕ್ಷಿಸ್ತೀನಿ. ಸೊ ನಿಮ್ಮ ಪ್ರಥಮ ಅಧ್ಯಾಯದಲ್ಲಿ, ಈ ಪತ್ರಿಕೆಯ ಪ್ರಥಮ ಅಧ್ಯಾಯದಲ್ಲಿ ನಾವು ಯೂನಿಟ್ 1 ಇಂಡಿಯನ್ ಕಲ್ಚರ್ ಅಥವಾ ಭಾರತೀಯ ಸಂಸ್ಕೃತಿಯನ್ನು ನೋಡ್ತೀವಿ. ಬಹಳ ಪುರಾತನವಾದಂತಹ ಸಂಸ್ಕೃತಿ ನಮ್ಮದು, ಸನಾತನವಾದಂತಹ ಸಂಸ್ಕೃತಿ ನಮ್ಮದು. ಸೊ ಈ ಸಂಸ್ಕೃತಿಯ ಹಿರಿಮೆಯನ್ನು ಮತ್ತು ಗರಿಮೆಯನ್ನು ಕೊಂಡಾಡ್ತಕ್ಕಂತಹ ಬಹಳ ಸೂಕ್ಷ್ಮವಾದ ಲಕ್ಷಣಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಅನ್ನುವಂಥದ್ದು. ಅದು ಮೊದಲನೇದಾಗಿ ನಾವಿಲ್ಲಿ ನೋಡುವಂಥದ್ದು ಆಧ್ಯಾತ್ಮಿಕವಾದಂತಹ ಮೂಲವನ್ನು ನೋಡ್ತೀವಿ. ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕವಾದಂತಹ ಮೂಲವನ್ನು ಹೊಂದಿದೆ. ಋಷಿ ಮನಿಗಳು, ವ್ಯಾಸರು, ಸಾಕಷ್ಟು ಜನ ಈ ಸಂಸ್ಕೃತಿಯನ್ನು ಹಾಡಿ ಹೊಗಳಿರುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಆಧ್ಯಾತ್ಮಿಕ ಮೂಲ ಮೊದಲನೇದಾದಂತಹ ಲಕ್ಷಣವಾಗಿರುತ್ತೆ. ಹಾಗೆ ವಿಶ್ವವ್ಯಾಪಕವಾಗಿರ್ತಕ್ಕಂತಹ ದೃಷ್ಟಿಕೋನ ಎರಡನೇದಾದಂತಹ ಲಕ್ಷಣ. ಮೂರನೇದು ಅನ್ವೇಷಣಾಶೀಲತೆ ಅಂತಕ್ಕಂಥದ್ದು. ನಾಲ್ಕನೇದು ವಿವಿಧತೆಯಲ್ಲಿ ಏಕತೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸಮಗ್ರವಾದಂತಹ ನೋಟ, ನಮ್ಮ ಸಂಸ್ಕೃತಿಯ ಸಮಗ್ರವಾದಂತಹ ನೋಟವನ್ನು ವಿಶ್ವ ರಾಷ್ಟ್ರಗಳಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದೆ ನಮ್ಮ ಸಂಸ್ಕೃತಿ. ಅದನ್ನು ನೋಡ್ತೀವಿ ನಾವು. ಇನ್ನು ಪ್ರಕೃತಿಯೊಂದಿಗಿನ ಸಾಮರಸ್ಯ, ಎಂದಿಗೂ ಕೂಡ ನಾವು ಪ್ರಕೃತಿಯೊಂದಿಗೆ ಸಾಮರಸ್ಯದೊಂದಿಗೆ ಬಂದಿದ್ದೀವಿ. ಸೊ ಹಾಗಾಗಿ ಪ್ರಕೃತಿಯೊಂದಿಗಿನ ಸಾಮರಸ್ಯವನ್ನು ನೋಡ್ತೀವಿ ನಾವು. ಇನ್ನು ತಾಳ್ಮೆ, ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಹೆಚ್ಚಿಸುವಂಥದ್ದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂತಹ ತಾಳ್ಮೆ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಇನ್ನು ಸ್ತ್ರೀಯರ ಬಗೆಗೆ ಇರ್ತಕ್ಕಂತಹ ಅಪಾರವಾದಂತಹ ಗೌರವವನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಸನಾತನವಾಗಿರ್ತಕ್ಕಂತಹ ಈ ಒಂದು ಸಂಸ್ಕೃತಿಯನ್ನು, ಈ 8 ಲಕ್ಷಣಗಳು ಬಹಳ ಸೂಕ್ಷ್ಮವಾಗಿ ತಮ್ಮ ಒಂದು ವಿಚಾರಧಾರೆಗಳನ್ನು ಚರ್ಚೆ ಮಾಡೋದ್ರ ಮೂಲಕ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳುವಂಥದ್ದು. ಸೊ ಫಾರ್ ದ ಸ್ಟೂಡೆಂಟ್ಸ್ ಆಫ್ ಇಂಗ್ಲಿಷ್ ಮೀಡಿಯಮ್, ಐ ವುಡ್ ಲೈಕ್ ಟು ಎಕ್ಸ್ಪ್ಲೈನ್ ದಟ್ ಇನ್ ಯೋರ್ ಫಸ್ಟ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು study about spiritual basis and universal outlook, spirit of inquiry and unity in diversity, integral approach and harmony with nature, tolerance and respect for womanhood. These are the features you are going to study about Indian culture. Second unit, which belongs to caste system, ಎರಡನೇ ಅಧ್ಯಾಯ ಜಾತಿ ವ್ಯವಸ್ಥೆಯನ್ನು. ವಿಶ್ವದ ಯಾವುದೇ ರಾಷ್ಟ್ರದಲ್ಲಿ ಇರುವಂತಹ ಒಂದು ವ್ಯವಸ್ಥೆ, ಜಾತಿ ವ್ಯವಸ್ಥೆ ನಮ್ಮ ರಾಷ್ಟ್ರದಲ್ಲಿ ಇದೆ. ಸೊ ಈ ಜಾತಿ ವ್ಯವಸ್ಥೆಯ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತೀವಿ. ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ ಆಫ್ ದ ಕ್ಯಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ. ನೋವೇರ್ ಇನ್ ದ ವರ್ಲ್ಡ್ ವೇರ್ ದ ಕ್ಯಾಸ್ಟ್ ಎಕ್ಸಿಸ್ಟ್, ಬಟ್ ಸ್ಟಿಲ್ ಇಟ್ಸ್ ದೇರ್ ಇನ್ ಇಂಡಿಯಾ. ಸೊ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಸೊ ಈ ಜಾತಿ ವ್ಯವಸ್ಥೆಯ ಸಕಾರಾತ್ಮಕ ಮತ್ತು ನಕಾರಾತ್ಮಕವಾದಂತಹ ಅಂಶಗಳನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಜಾತಿ ಮತ್ತು ರಾಜಕೀಯ, ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ positive and negative aspects of caste system
ಆ್ಯಂಡ್ ಕ್ಯಾಸ್ಟ್ ಆ್ಯಂಡ್ ಪಾಲಿಟಿಕ್ಸ್. ಸೊ ಜಾತಿ ಮತ್ತು ರಾಜಕೀಯವನ್ನು ಕೂಡ ನಾವು ಈ ಒಂದು ಎರಡನೇ ಅಧ್ಯಾಯದಲ್ಲಿ ನೋಡ್ತೀವಿ ಅಂತ ಹೇಳುವಂಥದ್ದು. ಇನ್ನು ಮೂರನೇ ಅಧ್ಯಾಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯ ಭದ್ರ ಬುನಾದಿಯಾಗಿರ್ತಕ್ಕಂತಹ ವಿವಾಹ ಮತ್ತು ಕುಟುಂಬ, ಈ ಎರಡು ಸಂಸ್ಥೆಗಳು ನಮ್ಮ ಭಾರತೀಯ ಬುನಾದಿಯ ಒಂದು ಭದ್ರವಾದಂತಹ ಒಂದು ಅಡಿಪಾಯಗಳು ಅಂತಲೇ ನಾವು ಹೇಳ್ತೀವಿ. ಸೊ ಹಾಗಾಗಿ ಹಿಂದೂ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ, ಹಿಂದೂ ವಿವಾಹ ಮತ್ತು ಕುಟುಂಬವನ್ನು ನೋಡುವಂತಹ ಪ್ರಯತ್ನವನ್ನು ಮಾಡ್ತೀವಿ, ಅಧ್ಯಯನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಹಿಂದೂ ವಿವಾಹದ ಉದ್ದೇಶಗಳು, ಈ ಹಿಂದೂ ವಿವಾಹದಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಬದಲಾವಣೆಗಳು, ಆ ಬದಲಾವಣೆಗಳು ಶಾಸನಾತ್ಮಕವಾದಂತಹ ಬದಲಾವಣೆಗಳಾಗಿರುತ್ತೆ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಹಿಂದೂ ವಿವಾಹ ಕಾಯ್ದೆಯನ್ನು ನೋಡ್ತೀವಿ ನಾವು. ಹಾಗೆ ವಿಶೇಷ ವಿವಾಹ ಕಾಯ್ದೆಯನ್ನು ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂದರೆ ಏನು ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ತೀವಿ ನಾವು ಅಂತ ಹೇಳುವಂಥದ್ದು. ಸ್ಟೂಡೆಂಟ್ಸ್ ವಿಲ್ ಬಿ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಹಿಂದೂ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ, wherein the objectives of Hindu marriage will be discussed and what are the recent trends in Hindu marriage will be understood, and then what are the legislations for the Hindu marriage will be going to discuss about that, in which Hindu Marriage Act, Special Marriage Act and the Dowry Prohibition Act, these three acts which belong to the Hindu Marriage Act. ಯಾಕೆ ಇಲ್ಲಿ ನಾವು ಹಿಂದೂ ಮ್ಯಾರೇಜ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ, ಬೇರೆದನ್ನು ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಏಕಸೌಮ್ಯವಾದಂತಹ ಕಾನೂನು ವ್ಯವಸ್ಥೆ ಇಲ್ಲ. ಅದು ಪರ್ಸ್ನಲ್ ಲಾಗೆ ಸಂಬಂಧಪಟ್ಟಂತೆ ಅಥವಾ ವೈಯಕ್ತಿಕ ಕಾನೂನಿಗೆ ಸಂಬಂಧಪಟ್ಟಂತೆ ಯೂನಿಫೈಡ್ ಕೋಡ್ ಇಲ್ಲ ಅಂತ ಹೇಳುವಂಥದ್ದು. ಅಂದರೆ ಎಲ್ಲರಿಗೂ ಕೂಡ ಒಂದೇ ಕಾನೂನು ಇರುವಂಥದ್ದು ಇಲ್ಲ. ಸೊ ಹಾಗಾಗಿ ಭಾರತೀಯ ಸಮಾಜದ ಅಧ್ಯಯನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದೂ ವಿವಾಹ ಮತ್ತು ಕುಟುಂಬದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳುವಂಥದ್ದು. ಸೊ ಇನ್ನು ಎರಡನೇದಾಗಿ ಫ್ಯಾಮಿಲಿ ಅಂತ ಹೇಳುವಂಥದ್ದು ಅಥವಾ ಕುಟುಂಬ. ಈ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಮತ್ತು ಏತ್ಯಾತ್ಮಕ ಮತ್ತು ಏತ್ಯಾತ್ಮಕ ಅಂತ ಹೇಳ್ತಕ್ಕಂಥದ್ದು, ಮೆರಿಟ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ಡಿಮೆರಿಟ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ, ಅಥವಾ ಇತಿಮಿತಿಗಳನ್ನು, ಅವಿಭಕ್ತ ಕುಟುಂಬದ ಇತಿಮಿತಿಗಳನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳುವಂಥದ್ದು. ಎಲ್ಲಿ ಅವಿಭಕ್ತ ಕುಟುಂಬಗಳು ನಾಶದ ಅಂಚಿನಲ್ಲಿ ಇವೆ. ಸೊ ಹಾಗಾಗಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಅಣು ಕುಟುಂಬಗಳನ್ನು ನೋಡುವಂತಹ ಅಥವಾ ಅಧ್ಯಯನ ಮಾಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತೀವಿ ನಾವು. ಅಣುಕುಟುಂಬ ಅಂತ ಹೇಳಿದ್ರೆ ಏನು, ಅದರ ಅರ್ಥ, ಅದರ ವ್ಯಾಖ್ಯೆಗಳು ಮತ್ತು ಕಾರ್ಯಾತ್ಮಕವಾಗಿರ್ತಕ್ಕಂತಹ ಬದಲಾವಣೆಗಳು ಅಣುಕುಟುಂಬದಲ್ಲಿ ನೋಡ್ತೀವಿ ಅಂತ ಹೇಳುವಂಥದ್ದು. ಸೊ ಇನ್ ದಿ ಫ್ಯಾಮಿಲಿ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಜಾಯಿಂಟ್ ಫ್ಯಾಮಿಲಿ, ಇಟ್ಸ್ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ ಆ್ಯಂಡ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಸೊ ವೇರ್ ವಿ ಸಿ ದಟ್ joint family is no more than the nuclear family, its meaning and definitions and functions of the nuclear family. This we are going to understand and we are going to discuss in this chapter. 4ನೇ ಅಧ್ಯಾಯದಲ್ಲಿ ನೀವು ಸ್ಟೇಟಸ್ ಆಫ್ ವಿಮೆನ್ ಇನ್ ಇಂಡಿಯಾ ಅಥವಾ ಮಹಿಳೆಯರ ಸ್ಥಾನಮಾನವನ್ನು ನೋಡುವಂಥದ್ದು, ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ನೋಡುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಹಿಂದೂ ಮಹಿಳೆಯ ಸ್ಥಾನಮಾನವನ್ನು ಕಾಲಾಂತರದಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ನಾವು. ಇಲ್ಲಿ 4 ಕಾಲಗಳನ್ನು ನಾವು ಹೇಳ್ತೀವಿ. ಒಂದು ರಾಮಾಯಣ ಮತ್ತು ಮಹಾಭಾರತದ ಕಾಲವನ್ನು ಹೇಳ್ತೀವಿ. ನಂತರದಲ್ಲಿ ಪುರಾಣಗಳ ಕಾಲವನ್ನು ಹೇಳ್ತೀವಿ. ಸೊ ಅದರ ನಂತರದಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಅನ್ನುವಂತಹ ಕಾಲಮಾನಗಳನ್ನು ಇಲ್ಲಿ ನಾವು ಹಿಂದೂ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳುವಂಥದ್ದು. ಇನ್ನು ಸ್ಟೇಟಸ್ ಆಫ್ ಕ್ರಿಶ್ಚಿಯನ್ ವಿಮೆನ್ ಅಂತ ಹೇಳಿದಾಗ ಕ್ರಿಶ್ಚಿಯನ್ ಮಹಿಳೆಯರ ಸ್ಥಾನಮಾನವನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಹಾಗೆ ಮುಸ್ಲಿಂ ಮಹಿಳೆಯರ ಸ್ಥಾನಮಾನವನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸ್ಟೂಡೆಂಟ್ಸ್, ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಹಿಂದೂ ವಿಮೆನ್, ಸ್ಟೇಟಸ್ ಆಫ್ ಹಿಂದೂ ವಿಮೆನ್ ಥ್ರೂ ಏಜಸ್, ಇನ್ ವಿಚ್ ವಿ ಅಂಡರ್ಸ್ಟ್ಯಾಂಡ್ ಎಪಿಕ್ ಏಜ್, ಏಜ್ ಆಫ್ ಪುರಾಣ and before independence, post independence and pre independence we are going to understand, and then the modern age of women we are going to understand in a Indian perspective.
whereas status of Christian women will be discussed and status of Muslim women also be discussed in this chapter. Coming to your fifth chapter, which is about social stratification. So its meaning and its definitions of stratification, characteristics of social stratification we are going to understand and we are going to discuss here. ಸಾಮಾಜಿಕ ಸ್ತರವಿನ್ಯಾಸದ ಒಂದು ಅರ್ಥ, ವ್ಯಾಖ್ಯಾನ ಮತ್ತು ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣವನ್ನು ನಾವು ನೋಡ್ತೀವಿ. ಸೊ ಈ ಸ್ತರವಿನ್ಯಾಸ ಅನ್ನುವಂಥದ್ದು ಏಣಿ ಶ್ರೇಣಿ ವ್ಯವಸ್ಥೆಯನ್ನು ಹೇಳುವಂಥದ್ದು. ಸೊ ಈ ಏಣಿ ಶ್ರೇಣಿ ವ್ಯವಸ್ಥೆಯನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳುವಂಥದ್ದು. ಇನ್ನು ನಿಮ್ಮ 6ನೇ ಅಧ್ಯಾಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರು ಅನ್ನುವಂಥದ್ದು, ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್. ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಬುಡಕಟ್ಟು ಸಮುದಾಯದ ಅರ್ಥ ವ್ಯಾಖ್ಯೆಗಳನ್ನು ನೋಡುವಂಥದ್ದು ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಇರುವಂತಹ ಸಮಸ್ಯೆಗಳನ್ನು ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ನಾವು ಅಂತ ಹೇಳುವಂಥದ್ದು. So we are going to discuss about tribals, backward classes and minorities, in which tribals in India, their meaning, definitions and problems of tribals will be discussed here. Then the problem of scheduled caste. So ಪರಿಶಿಷ್ಟ ಜಾತಿ ಅಂತ ಹೇಳಿದ್ರೆ ಏನು, ಪರಿಶಿಷ್ಟ ಜಾತಿಯ ಅರ್ಥ, ಪರಿಶಿಷ್ಟ ಜಾತಿಯ ಸಮಸ್ಯೆಗಳು. ಸೊ ಪರಿಶಿಷ್ಟ ಜಾತಿಯ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ನಾಗರಿಕ ರಕ್ಷಣಾ ಕಾಯ್ದೆಯನ್ನು ನೋಡ್ತೀವಿ ನಾವು, ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಅಂತ ಹೇಳ್ತಕ್ಕಂಥದ್ದು. ಸೊ ಇದನ್ನು ಇಲ್ಲಿ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಅಂತ ಹೇಳುವಂಥದ್ದು, ಹಿಂದುಳಿದ ವರ್ಗಗಳ ಆಂದೋಲನಗಳನ್ನು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ನಂತರ ಅಲ್ಪಸಂಖ್ಯಾತರಿಗೆ ಬಂದಂತಹ ಸಂದರ್ಭದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾಗಿರುವಂತಹ ಮುಸ್ಲಿಮರ ಸಮಸ್ಯೆಗಳು ಮತ್ತು ಕ್ರಿಶ್ಚಿಯನ್ನರ ಸಮಸ್ಯೆಗಳನ್ನು ನಾವು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳುವಂಥದ್ದು. ಇದು ಒಟ್ಟಾರೆಯಾಗಿ ನಿಮ್ಮ ಪತ್ರಿಕೆಯ ಪಠ್ಯಕ್ರಮವಾಗಿರುತ್ತೆ ವಿದ್ಯಾರ್ಥಿಗಳೇ. ಈಗ ನಮಗೂ ನಿಮಗೂ ಎಲ್ಲರಿಗೂ ಕೂಡ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಕೂಡ ಸಂಕಷ್ಟದ ಸಂದರ್ಭ. ಸೊ ಈ ಸಂಕಷ್ಟದ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದು ನೀವು ಸುರಕ್ಷಿತವಾಗಿ ಇದ್ದು ಅಧ್ಯಯನವನ್ನು ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಮ ಇಡೀ ಗುರುವೃಂದ ಶ್ರಮಿಸ್ತಾ ಇದೆ ಅನ್ನುವಂಥದ್ದು ನಿಮಗೆ ನಾನು ಮನದಟ್ಟು ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾವು ಎಷ್ಟು ನಮ್ಮ ಪರಿಶ್ರಮದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವೋ ನೀವು ಕೂಡ ಹಾಗೆ ನಿಮ್ಮ ಪರಿಶ್ರಮದಿಂದ ಪ್ರಯತ್ನ ಪಡ್ತೀರಾ, ಈ ಒಂದು ಪಠ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ತೀರಾ. ಈ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಂಡು ಈ ಪಠ್ಯಕ್ರಮವನ್ನು ಮನದಟ್ಟು ಮಾಡ್ಕೊಳ್ತೀರಾ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾನು ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಹಾಗಾಗಿ ಧನ್ಯವಾದಗಳು.